ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಾ? ಹೋಪ್ಫುಲಿ ಇವತ್ತು ಒಂದು ಜಾಗ ಸಿಕ್ತು ನನಗೆ ಕಾಲ್ ಮಾಡೋದಕ್ಕೆ. ಒಂದು ಒಳ್ಳೆ ವಾಯ್ಸು, ಒಂದು ಇನ್ಫಾರ್ಮೇಷನ್ ಕೇಳ್ಬೋದು ಅಂತ ಕಾಣುತ್ತೆ. ಎಲ್ಲರೂ ನೀವು ಕ್ವಶನ್ಸ್ ಕೇಳಿದ್ರಿ, ಮೇಡಮ್ ನೀವು ಯಾತಕ್ಕೆ ಗೌರ್ಮೆಂಟ್ ಜೊತೆ ಸೇರ್ಕೋಬಾರ್ದು, ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಜೊತೆ ಸೇರ್ಕೋಬಾರ್ದು, HAL, DRDO, NAL ಅಥವಾ ISRO ಇದೆಲ್ಲವೂ. ಸೊ ಒಂದು ವಿಚಾರ ಹೇಳ್ತೀನಿ ನಿಮಗೆ, ಇದೆಲ್ಲನೂ ತುಂಬ ಒಂದು ಪೊಲಿಟಿಕಲಿ ಡ್ರಿವನ್ ಆರ್ಗನೈಸೇಷನ್ಸ್. ಫಸ್ಟ್ ಆಫ್ ಆಲ್ ಇದೇನಾಗುತ್ತೆ ಅಂತಂದರೆ, ನಿಮ್ಮಲ್ಲಿ ಭಾಳ ಜನಕ್ಕೆ ಇದಕ್ಕೆ ಅನುಭವ ಇರೋದಿಲ್ಲ. ಇದು ಪೊಲಿಟಿಕಲಿ ಡ್ರಿವನ್ ಆರ್ಗನೈಸೇಷನ್ಸ್ ಆಗಿರುತ್ತೆ, ಪೊಲಿಟಿಕಲ್ ಮಿಷನ್ಸ್ ಆಗಿರುತ್ತೆ. ಆಮೇಲೆ ಇದಕ್ಕೆಲ್ಲದಕ್ಕೂ ಬಡ್ಜೆಟ್ಸ್ ಇರುತ್ತೆ, ಪ್ರೀ ಅಪ್ರೂವಲ್ಸ್ ಇರುತ್ತೆ, ಭಾಳಷ್ಟು ಆ್ಯಕ್ಟಿವಿಟೀಸ್ ಅಲ್ಲಿಂದ ನಡೀತಾ ಇರುತ್ತೆ. ಸೊ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಇಸ್ ಇಂಟರ್ನ್ಯಾಷನಲ್ ಕೋಆಪ್ರೇಷನ್ಸ್ಗೆ ಅವರಿಂದ ಒಂದಷ್ಟು ನೋಗೋಸ್ ಇರುತ್ತೆ. ಸೊ ಇದು ಎರಡನೇ ಪಾಯಿಂಟು. ಮೂರನೇದು ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ಸ್ನೂ ಅಲ್ಲಿ ಒಂದು ತೊಂದರೆ ಬರಬಹುದು. ಸೊ ಇದು ಮೂರು ವಿಚಾರಗಳು ಅಟ್ಲೀಸ್ಟ್ ನಿಮಗೆ ಅದನ್ನು ಹೇಳ್ತಾ ಇದ್ದೀನಿ. ನಾಲ್ಕನೇದು ಬಂದು ಏನಾಗುತ್ತೆ ಅಂದರೆ, ನಾನು ಇಂಟರ್ನ್ಯಾಷನಲಲ್ಲಿ ಮಾಡಿರೋದು. ಸೊ ನಾನಿವಾಗ BMW, Siemens ನನ್ನ ಪಾರ್ಟ್ನರ್ಸು. ಸೊ ಇದನ್ನು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಯಾಕಂತಂದರೆ ಅದು ಅವರು ಜೊತೆಗೆ ಸೇರ್ಕೊಂಡು ಮಾಡಿದ್ದು. BMW 1 ಸೀರೀಸ್ ಇಂಜಿನ್ನ, ಡೀಸೆಲ್ ಏರ್ ಸರ್ಟಿಫೈಡ್ ಇಂಜಿನ್. ಆಮೇಲೆ Siemens 80 ಕಿಲೋವಾಟ್ 2 ಎಲೆಕ್ಟ್ರಿಕ್ ಮೋಟರ್ಸ್. ಸೊ ಇದಿಲ್ಲದೆ ಇದ್ದರೆ ನನ್ನ ಪ್ಲೇನು ಎಲ್ಲ ವೇಸ್ಟು. ಅದೇನಾಗುತ್ತೆ ಅಂದರೆ ಸೇಲ್ ಪ್ಲೇನ್ ಆಗಿಬಿಡುತ್ತೆ. ಸೊ ಅದನ್ನು ಯಾರು ಬೇಕಾದ್ರೂ ಮಾಡ್ಬೋದು, NALಲ್ಲೂ ಮ್ಯಾನುಫ್ಯಾಕ್ಚರ್ ಮಾಡಿಸ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ವಿಂಟರ್ನೆಂಟಲ್ಸ್ ಮಾಡಿಸ್ಬಿಟ್ಟು ಅದನ್ನು ತೊಗೊಂಡು ನಾವು ಫ್ಲೈ ಮಾಡ್ಬೋದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಬಟ್ ಇದಕ್ಕೆ DRDOದಲ್ಲಿ ಅಪ್ರೂವಲ್ ಬೇಕಾಗುತ್ತೆ. DRDO ಅಂತೀನಿ, ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ DGCA ಅವರಿಂದ ಒಂದು ಅಪ್ರೂವಲ್ ಬೇಕಾಗಿರುತ್ತೆ. ಅದೆಲ್ಲ ಒಂದು ಸರ್ಟಿಫಿಕೇಷನ್ಸು, ಪ್ರಾಸೆಸ್ಸು, ಪ್ರಾಕ್ಟೀಸಸ್ ಎಲ್ಲ ಇರುತ್ತೆ. ಅವ್ರದ್ದೆಲ್ಲ ಫುಲ್ಫಿಲ್ ಮಾಡಿದ್ಮೇಲೆ ನೆಕ್ಸ್ಟ್ ಫೇಸಿಗೆ ಅದನ್ನು ಹೋಗ್ಬೋದು. ಇದು ಜಸ್ಟ್ ಐಮ್ ಟಾಕಿಂಗ್ ಅಬೌಟ್ ದಿ ಏರ್ಕ್ರಾಫ್ಟ್ ಪ್ರಾಜೆಕ್ಟ್ಸ್. ಬೇರೆದಕ್ಕೂ ಅಷ್ಟೇ ಗೌರ್ಮೆಂಟ್ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಗೌರ್ಮೆಂಟ್ನಲ್ಲಿ ಈಗ ನಾನು ನಿಮಗೊಂದು ಸಿಂಪಲಾಗಿ ಒಂದು ಐಡಿಯಾ ಕೊಡ್ತೀನಿ, ಸಿಂಪಲಾಗಿ ಹೇಳ್ತೀನಿ ನಿಮಗೆ. ಗೌರ್ಮೆಂಟಲ್ಲಿ ಎಲ್ಲರೂ ನನಗೆ ಪರಿಚಯಿಸ್ತಾರೆ. ಅಂದರೆ ಈಗ ಅಧಿಕಾರದಲ್ಲಿರೋರು, ಅಧಿಕಾರದಲ್ಲಿ ಇಲ್ಲದೇ ಇರೋರು, ಸೆಂಟ್ರಲ್ ಗೌರ್ಮೆಂಟಲ್ಲಿರೋರು, ಸೆಂಟ್ರಲ್ ಗೌರ್ಮೆಂಟ್ ಅಧಿಕಾರ ಇರೋರು, ಇಲ್ಲದೇ ಇರೋರು, ಎಲ್ಲರೂ ನನಗೆ ಗೊತ್ತು, ನಾನು ಅವ್ರಿಗೆ ಗೊತ್ತಿದೆ. ಸೊ ಇಲ್ಲೇನಾಗುತ್ತೆ ಅಂತಂದರೆ, ಎಷ್ಟೋ ಜನ ಸೈಂಟಿಸ್ಟ್ ಕೂಡ ನನಗೆ ಗೊತ್ತಿದ್ದಾರೆ. ಸೊ ಈ ವಿಚಾರದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಕೆಲವು ಸಮಾಜ ಕಲ್ಯಾಣಕ್ಕಾಗಿ ನಡೀತಾ ಇರುತ್ತೆ ಪ್ರಾಜೆಕ್ಟ್ಸು. ಸೊ ಇದರಲ್ಲಿ ನಾವು ಎಂಟ್ರಿ ಕೊಡೋಕ್ಕಾಗಲ್ಲ, ಅವ್ರದ್ದು ಎಕ್ಸ್ಪೆಕ್ಟೇಷನ್ ನಾವು ಫುಲ್ಫಿಲ್ ಮಾಡೋಕ್ಕಾಗೋದಿಲ್ಲ, ಸಾಧ್ಯ ಇಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ರಸ್ತೆ ಪ್ರಾಜೆಕ್ಟ್ ತಗೊಳ್ಳೋಣ. ರಸ್ತೆ ಪ್ರಾಜೆಕ್ಟಲ್ಲಿ ಏನಾಗುತ್ತೆ, ಎಷ್ಟೋ ಮನೆಗಳು ಇಲ್ಲಿಂದ ಈ ರಸ್ತೆಯಿಂದ ಉಳ್ಕೊಂಡಿದೆ. ಎಲೆಕ್ಟ್ರಿಕ್ ವೆಹಿಕಲ್ ಅಂತೆ, ಹೈಡ್ರೋಜನ್ ವೆಹಿಕಲ್ ಅಂತೆ. ಸೊ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಒಂದಿರುತ್ತೆ. ದಯವಿಟ್ಟು ಗೂಗಲ್ ಮಾಡಿ ನೋಡಿ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲ್ಲ ಓಡಿಸೋರು, ಕೂತ್ಕೊಳ್ಳೋರು, ಹೋಗೋರು, ಆ ಎಲೆಕ್ಟ್ರಿಕ್ ವೆಹಿಕಲ್ಸಿಂದ ಕ್ಯಾನ್ಸರ್ ಬರುತ್ತೆ. ದಯವಿಟ್ಟು ಅದನ್ನು ನೋಡಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಇರುತ್ತೆ. ಆ ರೇಡಿಯೇಷನ್ ಲೆವೆಲ್ಸ್ ಕೂಡ ನೋಡಿ. ಆ ರೇಡಿಯೇಷನ್ ಲೆವೆಲ್ಸು ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಅದು ಹಾರ್ಮ್ಫುಲ್ ಆಗಿರುತ್ತೆ. ನಾನು ಎಷ್ಟೋ ಜನ ಎಲೆಕ್ಟ್ರಿಕ್ ವೆಹಿಕಲ್ಸು, ಸ್ಕೂಟರ್ಸು, ಕಾರ್ಸು ಮಾರೋರಿಗೆ ನಾನು ಕೇಳಿದ್ದೀನಿ. ಮಹೀಂದ್ರಾ ಶೋರೂಮ್ನವ್ರಿಗೂ ಕೇಳಿದೆ, ಮರ್ಸಿಡೀಸ್ ಬೆಂಜ್ EQS ಅದಕ್ಕೂ ಕೇಳಿದೆ. ಇಲ್ಲಿ ಸೇಲ್ಸ್ನವ್ರಿಗೆ ಯಾರಿಗೂ ಪರಿಚಯನೇ ಇಲ್ಲ. ಎಷ್ಟಪ್ಪ ನೀನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್, ರೇಡಿಯೇಷನ್ ಲೆವೆಲ್ ಎಷ್ಟು ನಿಂದು, ಯಾಕೆ ಕೆಳಗಡೆಗೆ ಬ್ಯಾಟ್ರಿ ಇದೆ, ಗರ್ಭಿಣಿಯರೆಲ್ಲ ಓಡಾಡಿದ್ರೆ ಫಾರ್ ಎಕ್ಸಾಂಪಲ್ ಮಗುಗೆ ತೊಂದರೆ ಆಗುತ್ತೆ, ಸೀದಾ ಮಗುಗೆ ತೊಂದರೆ ಆಗಿಬಿಡುತ್ತೆ, ಅಥವಾ ಗರ್ಭಿಣಿ ಸ್ತ್ರೀಗೆ ಡೈರೆಕ್ಟಾಗಿ ತೊಂದರೆ ಆಗುತ್ತೆ, ಇಲ್ಲ ರೆಗ್ಯುಲರ್ ಆಗಿರೋರಿಗೆ ಯೂಟ್ರಸ್ ಪ್ರಾಬ್ಲಮ್ ಎಲ್ಲ ಶುರುವಾಗುತ್ತೆ. ಸೊ ದಯವಿಟ್ಟು ಇದ್ರ ಬಗ್ಗೆ ಓದಿ. ಇದೊಂಥರ ನೀವು ಮೈಕ್ರೋವೇವ್ ಓವನ್ ಒಳಗಡೆ ಕೂತ್ಕೊಂಡು ಓದಂಗಿರುತ್ತೆ ಇದು. ಸೊ ಇದು ನಾನು ಸಿಂಪಲಾಗಿ ಒಂದು ವಿಚಾರ ನಿಮ್ಗೆ ಕೊಡ್ತಾ ಇದ್ದೀನಿ. ಇದು ತುಂಬ ಯೋಚನೆ ಮಾಡೋವಂಥ ವಿಚಾರ. ದಯವಿಟ್ಟು ಇದ್ರ ಬಗ್ಗೆ ಗೂಗಲ್ ಮಾಡಿ, ಅನಿತನ ಕೇಳಬೇಡಿ. ಅನಿತನ ಬುದ್ಧಿ ಏನು ಜಾಸ್ತಿ ಇಲ್ಲ. ದಯವಿಟ್ಟು ಅದನ್ನು ಓದ್ಕೊಂಡು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಸ್ ಇದೆ ಅಂತಂದರೆ ನೀವು ಅದ್ರ ಬಗ್ಗೆ ಹೋಗಿ. ಫಾರ್ ಎಕ್ಸಾಂಪಲ್ ಇದರಲ್ಲಿ ರೋಡ್ ವಿಚಾರ, ಫಾರ್ ಎಕ್ಸಾಂಪಲ್ ನಾನು ಯಾಕೆ ಹೇಳಿದೆ ಅಂತಂದರೆ, ಈಗ ರೋಡ್ ಕಿತ್ತೋಗುತ್ತೆ, ಮತ್ತೆ ರೋಡ್ ಹಾಕಬೇಕು. ಒಳ್ಳೊಳ್ಳೆ ಟೆಕ್ನಾಲಜಿ ಇದ್ದರೂ ಜನ ಅದನ್ನು ತೊಗೊಂಬರಲ್ಲ. ಸೊ ಈ ಥರ ಒಂದು ವಿಚಾರದಲ್ಲಿ ಇದೊಂದು ಸಣ್ಣ ಎಕ್ಸಾಂಪಲ್, ಉದಾಹರಣೆ ಕೊಟ್ಟೆ. ಯಾಕಂದರೆ ನಾನು ಭಾಳಷ್ಟು ಜನರ ಹತ್ರ ಹೋಗಿದ್ದೀನಿ. ಅವರು ನಾನೇ ತೊಗೊಂಬಂದಿದ್ದು ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ಸನ್ನು ಫ್ರೀಯಾಗಿ ಭಾರತಕ್ಕೆ ಡಿಪ್ಲಾಯ್ ಮಾಡೋದಕ್ಕೆ ನಾನು ಕರ್ಕೊಂಬಂದರೆ ನಮ್ಮ ಹತ್ರನೇ ದುಡ್ಡು ಕೇಳ್ತಾರೆ. ಸೊ ಹಾಗಾಗಿ ಅದು ಇಂಡಿಯಾದಲ್ಲಿ ಕಾಸು ಇಲ್ಲದೆ ಇದ್ದರೆ ಒಂದು ಟಾಯ್ಲೆಟು ಕಟ್ಟೋಕ್ಕಾಗಲ್ಲ. ಇರೋ ವಿಚಾರ ಹೇಳ್ತಾ ಇದ್ದೀನಿ, ಸೀದಾ ಹೇಳ್ತಾ ಇದ್ದೀನಿ ಎಲ್ರಿಗೂ. ಸೊ ಹಾಗಾಗಿ ಆ ವಿಚಾರಗಳು ತುಂಬ ದೂರ ಆಗಿಬಿಡುತ್ತೆ. ಅದು ಸ್ಪೆಷಲಿ ಗೌರ್ಮೆಂಟ್ ಅಂತ ಬಂದರೆ, ಅದು ನಿಮ್ಗೆಲ್ರಿಗೂ ರೋಸ್ ಪಿಕ್ಚರ್ ನೋಡಿ. ಇದು ಸೆಂಟ್ರಲ್ ಗೌರ್ಮೆಂಟಿಂದ ಒಂದಷ್ಟು ಸ್ಕೀಮ್ಸ್ ಕೊಟ್ಟಿದ್ದಾರೆ, ವಿಮೆನ್ ಎಂಟರ್ಪ್ರಿನರ್ಶಿಪ್ಪು, ಅದು ಇದು ಅಂತ. ನನಗಂತೂ ಗೊತ್ತಿಲ್ಲಪ್ಪ ಯಾರು ತೊಗೊಂಡಿದ್ದಾರೆ ಇದನ್ನೆಲ್ಲ ಅಂತ. ನನಗಂತೂ ನನ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ.
ಈ ವಿಚಾರನ ಯಾರು ತೊಗೊಂಡಿದ್ದಾರೆ, ಯಾರಿಗೆ ಸಿಕ್ಕಿದೆ, ಯಾವ ಬ್ಯಾಂಕ್ ಇದಕ್ಕೆ ನಿಂತ್ಕೊಂಡಿದ್ದಾರೆ, ಯಾರು ಯಾರಿಗೆ ಸಪೋರ್ಟ್ ಮಾಡ್ಕೊಂಡಿದ್ದಾರೆ, ಇದನ್ನು ದಯವಿಟ್ಟು ತಿಳಿಸಿ. ಇದು ನಮ್ಮ ಪ್ರಾಕ್ಟಿಕಲ್ ಪ್ರಾಬ್ಲಮ್ಮು, ಆಯಿತಾ? ಸೊ ಈ ವಿಚಾರದಲ್ಲಿ ನಾವು ಹೆಂಗಿರಬೇಕು ಅಂತಂದರೆ, ನಾವು ನನ್ನ ಪ್ರಕಾರ, ಯಾಕಂತಂದರೆ ಒಬ್ಬರಿನ್ನೊಬ್ಬರು ದೂಷಿಸ್ಕೊಳ್ಳೋಕ್ಕಾಗೋದಿಲ್ಲ. ಇದು ನಮ್ಮ ಸಿಸ್ಟಮ್ ಕಾಲಕ್ಕೂ ಬೆಳೆದು ಬಂದುಬಿಟ್ಟಿದೆ. ಎಲ್ಲರೂ ಈ ನಮ್ಮಲ್ಲಿ ಏನಪ್ಪ ಅಂತಂದರೆ ಒಂದಷ್ಟು ಮೇಲು ಕೀಳು, ಇವರದು ಇವರಿದು ಅಂದ್ಕೊಂಡು ದುಡ್ಡಿನ ವಿಚಾರಗಳು ಬಂದುಬಿಡುತ್ತೆ ಸೆಂಟ್ರಲ್ಲಿ. ಸೊ ಹಾಗಾಗಿ ಎಷ್ಟೋ ವಿಚಾರಗಳು ಕೆಳಗಡೆ ಹೋಗ್ಬಿಡುತ್ತೆ ಡ್ರೈನೇಜಲ್ಲಿ, ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನು ಈ ವಿಚಾರ ಅದನ್ನು ಈ ಗೌರ್ಮೆಂಟು ಅಥವಾ ಈ ದೊಡ್ಡ ಕಂಪ್ನಿ ಸಪೋರ್ಟು, ಕೊಲ್ಯಾಬ್ರೇಷನ್ಸು ಸೊ ಅಷ್ಟೇ, ಇನ್ನೇನು ಬೇರೆ ದಾರಿ ಇಲ್ಲ ಇದಕ್ಕೆ. ಆಮೇಲೆ ಇನ್ನೊಂದು ವಿಚಾರ, ನಿಮಗೆ ದಯವಿಟ್ಟು ಧನ್ಯವಾದ, ತುಂಬ ಧನ್ಯವಾದ. ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀರಿ, ಎಲ್ಲರೂ ಫೋನ್ ಮಾಡ್ತಾಯಿದ್ದೀರಿ ನಮ್ಮ ಆರ್ಗನೈಸೇಷನ್ಗೆ, ಆ ಫೋನ್ ನಂಬರ್ಸಿಗೆ ತುಂಬ ಜನ ಮಾತಾಡಿದ್ರು, ತುಂಬ ಥ್ಯಾಂಕ್ಸ್. ಬಟ್ ಅದು ದಯವಿಟ್ಟು ನಿಮ್ಮೆಲ್ಲರಿಗೂ ಕಳಕಳಿಯ ಮನವಿ ಏನು ಮಾಡ್ಕೊಳ್ಳೋದು ಅಂದರೆ, ಡೊನೇಷನ್ ಬೇಡ. ಡೊನೇಷನ್ನು ನಾನು ಕಾಸ್ಗೋಸ್ಕರ ಇಲ್ಲಿ ಬಂದಿಲ್ಲ, ಕಾಸ್ಗೋಸ್ಕರ ಏನೂ ಮಾಡ್ತಾಯಿಲ್ಲ. ಈ ದುಡ್ಡು ನನಗೆ ಕೊಡಬೇಕು ಅಂತ ನಿಮಗೆ ಅನಿಸಿದ್ರೆ ಖಂಡಿತ ನೀವೇ ಇಟ್ಕೊಂಡಿರಿ. ಈಗ ಸದ್ಯಕ್ಕೆ ನನಗೆ ಬೇಡ. ಆ ಕನ್ನಂಬಾಡಿ ಕಟ್ಟೋವಾಗ ಕರ್ನಾಟಕ ಐಡಿ ಸಪೋರ್ಟ್ ಮಾಡಿ ನಿಂತ್ಕೋತಲ್ಲ, ಅಂಥ ಪ್ರಾಜೆಕ್ಟ್ ಬರುತ್ತೆ, ಅವಾಗ ಹೇಳ್ತೀನಿ ತಮ್ಗಳ ಧನ ಸಹಾಯ ಅದಕ್ಕೆ ಮಾಡಿ, ಸೀದಾ ಆ ಪ್ರಾಜೆಕ್ಟಿಗೆ ಹಾಕಿ ನೀವು, ನಾನು ಕೊಡ್ತೀನಿ ಅದನ್ನು. ಅಲ್ಲಿವರೆಗೂ ದಯವಿಟ್ಟು ಯಾರೂ ಧನ ಸಹಾಯ ಮಾಡಬೇಡಿ, ನಮ್ಮದು QR ಕೋಡ್ ಕೇಳಬೇಡಿ, ಕಂಪ್ನಿ ವೆಬ್ಸೈಟಲ್ಲಿದೆ. ಆದರೂ ನಾನು ಅದನ್ನು ಎನ್ಕರೇಜ್ ಮಾಡೋದಿಲ್ಲ, ದಯವಿಟ್ಟು ಹಾಕಬೇಡಿ, ಯಾವ ದುಡ್ಡು ಬೇಡ. ನಾನು ಕಾರ್ಪೊರೇಟ್ಸಿಂದ ನಾನು ಕಲೆಕ್ಟ್ ಮಾಡ್ತಾಯಿದ್ದೀನಿ. ಐ ವಾಂಟ್ ದೆಮ್ ಟು ಇನ್ವಾಲ್ವ್, ಐ ವಾಂಟ್ ದೆಮ್ ಟು ಬಿ ರೆಸ್ಪಾನ್ಸಿಬಲ್ ಫಾರ್ ಇಟ್. ಇನ್ನೊಂದಷ್ಟು ಡೊನೇಷನ್ಸು ಬೇರೆಯವರು ಕೊಡೋಕ್ಕೆ ಬರ್ತಾಯಿದ್ದಾರೆ. ಸೊ ಹಾಗಾಗಿ ಬೇಡ. ನಿಮ್ಮ ಒಂದು ಹಾರ್ಡ್ ಅರ್ನ್ ಮನಿ, ಪೆನ್ಷನ್ನು, ಪಾಪ ಒಬ್ಬರು ಲೇಡಿ ಫೋನ್ ಮಾಡಿದ್ರು ನಾನು ಜಮಖಂಡಿಯಿಂದ, ಅವರಿಬ್ಬರು ಹೆಣ್ಣುಮಕ್ಕಳು ಹೋಗ್ಬಿಟ್ರಂತೆ. ಹಾಗಾಗಿ ಅವರು ನನ್ನನ್ನು ನೋಡಿ ನನ್ನ ಕತೆ ಕೇಳಿ, ಅನಿತಾ ಅವರೇ ನಿಮಗೆ ನಾನು ಕೊಡಲೇಬೇಕು ಅಂತ ಹೇಳಿ ಫೋನ್ ಮಾಡಿದ್ರು. ಇಂಥದ್ದೆಲ್ಲ ನನಗೆ ತುಂಬ ಮನ್ಕಲ್ಕತ್ತೆ. ಅಂಥವ್ರ ಹತ್ರ ಆ ಪೆನ್ಷನ್, ಅವರು ಪೋಸ್ಟಲ್ಲಿ ಕೆಲಸ ಮಾಡ್ತಾಯಿದ್ರು, ಪೆನ್ಷನ್ನ ತೊಗೊಂಬಂದು ನಾನು ಕೊಡ್ತೀನಿ, ಬೇಡ ನನಗೆ, ದಯವಿಟ್ಟು ಇಂಥದ್ದು ಬೇಡಿ. ಈ ಋಣಗಳು ಆಲ್ರೆಡಿ ನಾನು ಕಷ್ಟಪಟ್ಟು ದುಡ್ದಿದ್ದೆ ನನಗೆ ದಕ್ಕಿಲ್ಲ, ಇಂಥ ದುಡ್ಡೆಲ್ಲ ನನಗೆ ಬೇಡಿ. ನಾನು ಮಾಡ್ತೀನಿ, ನಾನು ಒಳ್ಳೆ ಕೆಲಸಗಳು ಮಾಡಬೇಕು ಅಂತಲೇ ಬಂದಿದ್ದೀನಿ, ಈ ಸಮಾಜ ಒಂದು ಚೇಂಜ್ ಮಾಡಬೇಕು ಅಂತ ಬಂದಿದ್ದೀನಿ. ಸೊ ತಮ್ಮ ಸಹಕಾರ ಇರಲಿ. ಇನ್ನು ಮೂರನೇ ವಿಚಾರ ನಾನೇನು ಹೇಳಬೇಕು ಅಂತಂದರೆ, ವೆರಿ ಕ್ಲಿಯರ್ಲಿ, ಈಗ ನಾವು ಮುಂದುವರಿಯುವಂಥ ವಿಚಾರಗಳು ತಮ್ಮಲ್ಲಿ ಕೈಯಲ್ಲೇ ಇದೆ. ಇವಾಗ ಫಾರ್ ಎಕ್ಸಾಂಪಲ್, ನಾನು ಇಂಡಿಪೆಂಡೆಂಟಾಗಿ ಮೂವ್ಮೆಂಟ್ ಮಾಡ್ತಿರೋ, ನೀವು ಇಂಡಿಪೆಂಡೆಂಟಾಗಿ ಮೂವ್ಮೆಂಟ್ ಮಾಡಿ, ಇಲ್ಲ ನನ್ನ ಜೊತೆ ಸೇರ್ಕೊಳ್ಳಿ. ಹೌದು, ನಾನು ಮೀಟಪ್ ಆರ್ಗನೈಸ್ ಮಾಡ್ತಿದ್ದೀನಿ. ಇವತ್ತು ಗೌರಿ ಶೆಟ್ಟಿ ಅವರು ನನ್ನ ಆಫೀಸಿಗೆ ಬಂದಿದ್ದರು, ಸಿಕ್ಕಿದ್ರು ಇವತ್ತು, ನಾನು ಮಾತಾಡಿದ್ದೀನಿ. ಒಂದು ಮೀಟಪ್ಪನ್ನ ವ್ಯವಸ್ಥೆ ಮಾಡ್ತಾಯಿದ್ದೀವಿ, ಆದಷ್ಟು ಬೇಗ ಮಾಡ್ತೀವಿ. ಸಿನಿಮಾ ತಯಾರವರೆಲ್ಲ ಸೇರಿಸಿ ನಾನು ಇಲ್ಲ ಹೋದ ವೀಡಿಯೋದಲ್ಲಿ ಹೇಳಿದಂಗೆ ಎಲ್ಲರೂ ಬರ್ತಾಯಿದ್ದಾರೆ. ಒಂದಷ್ಟು ಕ್ವಿಕ್ಕಾಗಿ ಕೆಲಸಗಳು ಮಾಡ್ತಾಯಿದ್ದೀವಿ, ಮೀಟಪ್ಸ್ ಕೂಡ ಆರ್ಗನೈಸ್ ಮಾಡ್ತೀವಿ. ಆಮೇಲೆ ಇನ್ನೊಂದಷ್ಟು ವಿಚಾರಗಳು ತಿಳುವಳಿಸಬೇಕು ಅಂಥೇಳಿ ಸೈಂಟಿಸ್ಟು ಮತ್ತು ಈ ಲೇಖಕರು, ಡಾಕ್ಟರ್ಸು, ಪ್ರೊಫೆಸರ್ಸು ಎಲ್ಲರೂ ಕರೆಸ್ತಾ ಇದ್ದೀವಿ. ಸೊ ಯಾಕಂತಂದರೆ ಇದು ತುಂಬ ಇಂಪಾರ್ಟೆಂಟ್ ವಿಚಾರ. ನನ್ನ ವಿಡಿಯೋದಲ್ಲಿ ಎಷ್ಟೋ ಜನ ಸೈಕ್ಯಾಟ್ರಿಸ್ಟು, ಸೈಕಾಲಜಿಸ್ಟು ಮತ್ತು ಎಷ್ಟೋ ಜನ ಉದ್ಯಮಿಗಳು ಕೂಡ ಕಮೆಂಟ್ ಮಾಡಿದರು. ಸೊ ಹೀಗಾಗಿ ನನಗೂ ಅದೊಂಥರ ಒಂದು ಒಳ್ಳೆ ಉತ್ತೇಜನ ಕೊಡ್ತು. ನಾನು ಇಮಿಡಿಯೇಟಾಗಿ ಎಲ್ರಿಗೂ ಹೇಳಿದೆ, ನೋಡಿ ಈ ಥರ ಇದೆ, ದಯವಿಟ್ಟು ಎಲ್ಲರೂ ಕರೀರಿ, ನಾವು ಈ ಥರ ಒಂದು ಓಪನ್ ಪೋಡಿಯಮ್ ಡಿಸ್ಕಷನ್ಸ್ ಮಾಡಲೇಬೇಕಾಗತ್ತೆ. ಈ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಏನಿದೆ, ಇದನ್ನು ನಾವು ಇನ್ನೂ ಜಾಸ್ತಿ ಮೇಲ್ಗಡೆ ತೊಗೊಂಬರ್ಬೇಕು, ಎಲ್ರಿಗೂ ತಿಳಿಸ್ಬೇಕು ಅಂತ ಈ ವಿಚಾರನ ನಾವು ತೊಗೊಂಡಿದ್ದೀವಿ. ಆದಷ್ಟು ಬೇಗ ತಮ್ಮ ಮುಂದೆ ತಂದಿಡ್ತೀವಿ, ಇದನ್ನು ಕರಿತೀವಿ. ಬಹುಶಃ ಇನ್ನೊಂದು ವಾರದಲ್ಲಿ ಅಂತ ಕಾಣುತ್ತೆ. ಇದ್ರ ಜೊತೆಗೆ ನನ್ನ ಸೈಂಟಿಫಿಕ್ ಕಮ್ಯುನಿಟಿನ ಒಂದು ಇನೋವೇಷನ್ ಸೆಂಟ್ರು ಶುರು ಮಾಡ್ತಾಯಿದ್ದೀವಿ, ಅದು ಕೂಡ ತೊಗೊಂಬರ್ತೀನಿ ತಮ್ಮ ಮುಂದೆ. ಬಹುಶಃ ಆ ಪ್ರೋಗ್ರಾಮು ಈ ಪ್ರೋಗ್ರಾಮ್ ಎಲ್ಲ ಒಟ್ಟಿಗೆ ಸೇರಿಸ್ತಾರೆ ನಮ್ಮ ಈವೆಂಟ್ ಮ್ಯಾನೇಜ್ಮೆಂಟ್ ಅವರು, ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಸ್, ದೆರ್ ಇಸ್ ಎ ಗುಡ್ ಪ್ರೋಗ್ರೆಸ್, ಎಲ್ಲ ಕಡೆ ಆಗ್ತಾಯಿದೆ. ಆಮೇಲೆ ಆ ಗ್ಯಾಡ್ಜೆಟ್ ಶೋಕೇಸಿಗೆ ಆಗುತ್ತಾ ಇಲ್ವ ನನಗೆ ಟೈಮ್ ಈ ಸರಿ ಗೊತ್ತಿಲ್ಲ. ನನಗೆ ಅಟ್ಲೀಸ್ಟ್ ನಾನು ವಾಪಸ್ ಬಂದಾಗ ಆಗ್ಬೋದು ಅಂತ ಕಾಣುತ್ತೆ, ನನಗೆ ಅದು ಗೊತ್ತಿಲ್ಲ. ಒಂದು 440 ಗ್ಯಾಡ್ಜೆಟ್ ಅಂತ ನಿಮ್ಗೆ ಹೋದ ವೀಡಿಯೋದಲ್ಲಿ ಹೇಳಿದ್ದೆ ನಾನು. ಅದನ್ನು ನಾನು ವ್ಯವಸ್ಥೆ ಮಾಡ್ತೀನಿ, ನಿಮ್ಮ ಮುಂದೆ ತೊಗೊಂಬರ್ತೀನಿ ಅದನ್ನು. ಇವಾಗ ನಾನು ಯಾತ್ರೆ ಹೋಗ್ಲಿಕ್ಕೆ ಮುಂಚೆ ಆದರೆ ಗ್ರೇಟ್, ಆಗದೆ ಇದ್ದರೆ ದಯವಿಟ್ಟು ಕ್ಷಮಿಸಿ. ಅದು ವಾಪಸ್ ಬಂದಮೇಲೆ ನಾನು ಅದನ್ನು ವ್ಯವಸ್ಥೆ ಮಾಡ್ತೀನಿ. ಎಲ್ಲರೂ ಬರ್ಬೋದು, ಎಲ್ಲರೂ ಇಂಟ್ರ್ಯಾಕ್ಟ್ ಮಾಡ್ಬೋದು. ಒಂದು 2-3 ದಿನ ಅದನ್ನು ನಾವು ಟ್ರೈ ಟು ಶೋಕೇಸ್. ನೀವು ಅದನ್ನು ನೋಡಬೇಕು, ನೀವು ತಿಳ್ಕೊಬೇಕು, ಯಾವ್ಯಾವ ಥರ ನ್ಯೂನತೆಗಳಿಗೆ ಏನೇನೋ ಒಂದು ಸೊಲ್ಯೂಷನ್ ಕಂಡುಹಿಡಿದಿದ್ದಾರೆ, ಯಾವ ಥರ ಮುಂದೆ ಹೋಗ್ತಾ ಇದೆ. ಈಗ ನಮ್ಮ ಟೀಮು ಯಾವ ಥರ ಕೆಲಸ ಮಾಡುತ್ತೆ, ಇದೆಲ್ಲರೂ ನೀವು ಎದುರುಗಡೆನೇ ಮೀಟ್ ಮಾಡಿ, ಎದುರುಗಡೆ ನೀವು ತಿಳ್ಕೊಬೇಕು. ಈ ವಿಚಾರಗಳನ್ನೆಲ್ಲ ತೊಗೊಂಬರ್ತಾ ಇದ್ದೀವಿ. ಸೊ ಇದಿಷ್ಟು ಹೇಳಿ ನನ್ನ ಇವತ್ತಿನ ಮಾತನ್ನು ನಾನು ಮುಗಿಸ್ತೀನಿ. ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ನಾಳೆ ಇನ್ನೊಂದು ವೀಡಿಯೋ ತೊಗೊಂಬರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನೊಂದಷ್ಟು ಟಾಪಿಕ್ಸ್ ಇದೆ.
ಆಮೇಲೆ ಎಷ್ಟೋ ಜನರಿಗೆ ಕನೆಕ್ಟ್ ಮಾಡಿದ್ರು. ಭಾಳಷ್ಟು ಸ್ಟೋರಿ ಇದೆ ನಿಮ್ಮ ಮತ್ತೆ ಹೇಳಬೇಕು, ಶೇರ್ ಮಾಡಬೇಕು ಅಂತ. ಇದೊಂಥರ ನೆಕ್ಸ್ಟ್ ಲೆವೆಲ್ಗೆ ನಂದು ಸಪೋರ್ಟ್ ಮುಂದೆ ಹೋಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇದು ನಾವು ಕೆಲಸ ಮಾಡೋವಂಥದ್ದು ತುಂಬ ಚೆನ್ನಾಗಿದೆ ಇನ್ ದ ಫ್ಯೂಚರ್ ಆಲ್ಸೋ. ಸೊ ಮತ್ತೆ ನಾಳೆ ಸಿಗೋಣ. ವಂದನೆಗಳು. ಥ್ಯಾಂಕ್ ಯು.